ಶರಣು ಬರ್ರಿ ಇಲ್ಲಿ. ಹಾಂ, ಹೇಳ್ರಿ ಸರ. ಅಲ್ರಿ, ಅವ್ರಿಗೆ ನಾವು ಮುಂಜಾನೆ 6:30ಗೆ ಬಾ ಅಂತ ಹೇಳಿದ್ವಲ್ಲ, ತಿರುಗಿ 7:30 ಆಯ್ತು. ಯಾಕೆ ಇನ್ನೂ ಬಂದಿಲ್ಲ ಅವರು? ಅವ್ರಿಗೆ ಬಂದಿತ್ತಲ್ಲ ನೀನು ಹ್ಯಾಂಡಿಕ್ಯಾಪ್ಟ್ ಕಂಪ್ಲೇಂಟ್ ಕೊಡಕ್ಕೆ. ಹಂಗ ಅವರು ನಮ್ಮ ಮಲ್ಲನಗೌಡರು ಮತ್ತು ಅವರು ಕುಟುಂಬ ಯಾರೂ ಬಂದಿಲ್ಲಲ್ರಿ. ನೋಡ್ರಿ ಅವ್ರಿಗೆ ಸ್ವಲ್ಪ ಫೋನ್ ಮಾಡಿರಿ ಅವ್ರಿಗೆ. ಅವು ಎರಡು ಗಂಡು ಮಕ್ಳು ಇದ್ವಲ್ಲ ಅವ್ರ ಮನ್ಯಾಗ, ಅವ್ರ ಹೆಸರು ಏನೈತೆ ನೋಡ್ರಿ, ಮಲ್ಲನಗೌಡನ ಮಕ್ಕಳು. ಅವ್ರು ಒಂಚೂರು ಬಾ ಅಂತ ಹೇಳ್ರಿ, ಆಗಲೇ 7:30 ಆಗೈತಿ. ಸರ್, ಅದು ಕಂಪ್ಲೇಂಟ್ ಕೊಡೋಕ್ಕೇನು ಬಂದಿದ್ಲಲ್ರಿ ಆ ಹುಡುಗಿ ಬಂದಾಳ್ರಿ, ಆಕೆ ಕುಂತಾಳಲ್ಲಿ ಇದ್ರಾಗ. ಇವರು ಇನ್ನೂ ಬಂದಿಲ್ರಿ, ಯಾಕಂದ್ರೆ ಅವ್ರು ಪೂರಾ ಫ್ಯಾಮಿಲಿನ ಕರ್ದಿವಲ್ಲ, ಮತ್ತು ಬರ್ಬೋದ್ರಿ ಈಗ ನೋಡೋಣ. ಆತ್ರಿ ಶರಣು, ಆ ಹುಡುಗಿ ಕರೀರಿಲ್ಲ ಒಂದು ಸ್ವಲ್ಪ ಮಾತಾಡೋಣ ಅಷ್ಟನ್ನತ್ಲೆ, ಮತ್ತು ಅವರು ಬರ್ಬೋದು. ಕರೀಲ್ಲ ಹುಡುಗಿನ ಒಂಚೂರು. ಸರ್, ಬಂತು ನೋಡ್ರಿ, ಅವ್ರ ಫ್ಯಾಮಿಲಿ ಯಾರೋ ಎಲ್ಲರೂ ಬಂದಾರ ನೋಡ್ರಿ. ಮಲ್ಲನಗೌಡರ ಫ್ಯಾಮಿಲಿ ಬಂತು ನೋಡ್ರಿ. ಕರ್ರಿ ಅವ್ರನ್ನ, ಒಳಗೆ ಕರ್ರಿ ಅವ್ರನ್ನ, ಅಷ್ಟನ್ನು ಕರೀರಿ. ಯಜಮಾನ್ರ, ಮಲ್ಲನಗೌಡ್ರ ಬರ್ರಿ ಇಲ್ಲಿ. ಇಲ್ಲಿ ಸಾಹೇಬ್ರ ರೂಮಿಗೆ ಬರ್ರಿ, ಇಲ್ಲಿ ಅಷ್ಟನ್ನು ಕರೀತಾರೆ ನೋಡ್ರಿ, ಬರ್ರಿ. ನಮಸ್ಕಾರ ರೀ ಸರ್. ಅವರು ಹೆಣ್ಮಕ್ಳು ಏನದಾರಲ್ರಿ, ಅಲ್ಲೇ ಕುತ್ಕೊಳಕ್ಕೆ ಹೇಳ್ರಿ ಅವ್ರಿಗೆ. ಶರಣವ್ರೆ, ಆ ಹುಡುಗಿ ಕಳಿಸ್ರಿ. ಸರ ಕರೆದ್ರಿ ಅಂತಲ್ರಿ? ಹೇಳಮ್ಮ. ಈಗ ನೀನೇನು ನಿನ್ನೆ ನನಗೆ ಏನು ಬರೆದು ಕೊಟ್ಟಿಲ್ಲಮ್ಮ ಕಂಪ್ಲೇಂಟ್ನಾಗ, ಮತ್ತು ರಮೇಶ್ ಅವರು, ಸುರೇಶ್ ಅವರು ಮತ್ತು ಅವರ ಎಲ್ಲ ಕುಟುಂಬ ನಿಮ್ಮ ಮೇಲೆ ಹಲ್ಲೆ ಮಾಡ್ಯಾರ, ಮತ್ತು ನಿಮಗನ್ನ ಕೊಲೆ ಪ್ರಯತ್ನ ಮಾಡಕ್ಕೆ, ನಿಮ್ಮನ್ನು ಸಾಯಿಸೋಕೆ ಪ್ರಯತ್ನ ಪಟ್ಟಾರ ಅಂಥೇಳಿ ನೀವು ಕಂಪ್ಲೇಂಟ್ ಬರೆದು ಕೊಟ್ಟಿರಿ. ಇದು ನಿಜನಮ್ಮ? ಹೌದ್ರಿ ಸರ್, ಎಲ್ಲರೂ ಸೇರಿ ನನಗೆ ಹೊಡೆದು ನನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ನಿಜ ಸರ್. ನೋಡ್ರಿ ಮಲ್ಲನಗೌಡ್ರ, ಮತ್ತು ನೀವೀಗ ಹುಡುಗಿ ಹೇಳೋದಕ್ಕೆ ನೀವೇನು ಹೇಳ್ತೀರಿ? ಈಗ ಹುಡುಗಿ ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಾಳ್ರಿ, ಮತ್ತು ಇದಕ್ಕೆ ನೀವೇನು ಹೇಳ್ತೀರಿ ಈಗ? ಸರ, ಅದು ತಡಿ ರಮೇಶ, ನಾ ಮಾತಾಡ್ತೀನಿ, ಒಂದು ನಿಮಿಷ ನಿಂದ್ರಿ. ಸರ, ಈಗ ನಮ್ಮಿಂದ ತಪ್ಪಾಗಿರೋದಂತರೂ ನಿಜ ಸರ. ಈಗ ಈ ಹುಡುಗಿ ಏನೇನು ಕಂಪ್ಲೇಂಟ್ನ ಕೊಟ್ಟಾಳಲ್ರಿ, ಅದೆಲ್ಲ ನಿಜ ಸರ. ಆದರೆ ನಾವು ಆಕೆಗೆ ಹೊಡೆಯೋದು ಬಡಿಯೋದು ಮಾಡಿಲ್ರಿ, ಮತ್ತು ಕೊಲೆ ಪ್ರಯತ್ನ ಅಂತೂ ನಾವು ಮಾಡಿಲ್ರಿ. ಹೌದ್ರಿ, ನಮ್ಮ ಎರಡನೇ ಮಗ ಮತ್ತು ಈ ತಾಯಿ ಇಬ್ಬರು ಪ್ರೀತಿ ಮಾಡಿದ್ರಂತ್ರಿ, ಅದು ನಮ್ಗೆ ಗೊತ್ತಿರಲಿಲ್ಲ. ಈ ತಾಯಿ ಮನೆ ಬಂದ ಮೇಲೆ ನಮ್ಗೆ ಗೊತ್ತಾಗಿತ್ತು ಸರ. ಮತ್ತು ಅವರಿಬ್ಬರು ಪ್ರೀತಿ ಮಾಡ್ಯಾರ, ಅದು ಭಾಳ ದೂರದವರೆಗೆ ಹೋಗೈತೆ ಅಂಥೇಳಿ. ಈಗ ಅದಕ್ಕೆ ರೀ ಸರ, ನಾನೇನಂತೀನಂದ್ರೆ ರೀ, ಈಗ ತಪ್ಪಂತರೂ ಆಗ್ಬಿಟ್ಟೆ ಸರ. ಈಗ ಗೊತ್ತಿಲ್ದನ ಈಗ ಇಬ್ಬರ ಕಡೆಯಿಂದನೂ ಆಗೈತೆ ಸರ. ಈಗ ನನ್ನ ಸೊಸಿ ಏನಂತಾಳಂದ್ರೆ ಸರ, ಈಗ ಈಗೇನು ಮೊನಿಕ್ ಆದಾಳಲ್ಲ ಸರ, ಮದುವೆ ಆಗೈತಿ ಅಂತ ಗೊತ್ತಿದ್ದು ಈಗ ಆಕೆ ಗಂಡನ್ನ ಕಸ್ಕೊಳಕ್ಕೆ ಪ್ರಯತ್ನ ಪಟ್ಟಾಳ ಅಂಥೇಳಿ ನಾನು ಈಕೆ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ರೀ ಮಾವರ ಅಂತ ನನ್ನ ಸೊಸಿ ಅಂತಾಳೆ ಸರ್. ಈಗ ಮತ್ತು ಈ ಥರ ಸಿಚುವೇಶನ್ ಐತಲ್ರಿ, ಈ ಪರಿಸ್ಥಿತಿ ಒಳಗೆ ನನಗೇನು ಅನ್ಸುತ್ತಂದ್ರೆ ಸರ್, ನಮಗೊಂದು 10 ನಿಮಿಷ ನೀವು ಕೊಟ್ಟರೆ ಸರ್, ನಾವು ಈ ತಾಯಿ ಹತ್ರ ಮಾತಾಡ್ತೀವಿ ರೀ. ಯಾಕಂದ್ರೆ ನೀವು ಹೇಳಿದ್ರಿ ಆಕೆ ಹತ್ರ ನೀವೇನು ರಾತ್ರಿ ಮಾತಾಡಬಾರ್ದು ಅಂತೇಳಿ, ಹಾಗಾಗಿ ನಾವು ಆಕೆ ಹತ್ರ ಏನೂ ಮಾತಾಡಿಲ್ಲ ರೀ. ಇವನ್ ನಾವು ಆಕೆಗೆ ನಾವು ಇವಾಗೂ ಹೇಳಿದ್ವಿ ರೀ ಮನ್ಯಾಗ, ಒಂದಿಷ್ಟು ನಾಶ ಮಾಡಬಾರವ ಅಂತಂದು ಕರೆದ್ರಿ, ನಮ್ಮ ಮನೆಗೆ ಕರೆದ್ಲು. ಆದರೆ ಈ ತಾಯಿ ಬರಲಿಲ್ಲ. ಹಾಗಾಗಿ ಈಗ ನಾನಂತರೂ ಏನಂತೀನಿ ಸರ, ಆ ಹುಡುಗಿಗೆ ಒಂಚೂರು ಕಂಪ್ಲೇಂಟು ವಾಪಸ್ ತೊಗೊಂಡು ಕೇಳಿ ಸರ್. ಯಾಕಂದ್ರೆ ಅಕ್ಕಿದು ಐತೆ ಸರ್ ತಪ್ಪು. ಈಗ ನನ್ನ ಸೊಸಿ ಬಾಳೆವು ಹಾಳಾಗುತ್ತೆ ಸರ, ಮತ್ತು ಇನ್ನೂ ಮದುವೆ ಆಗಿಲ್ಲ, ಏನೂ ಇಲ್ಲ. ಮತ್ತು ಸುಮ್ಮನೆ ಯಾಕೆ ಈಕಿ ಮದುವೆ ಆಗಿರೋ ಹುಡುಗನಿಂದ ಬಿದ್ದು ಸುಮ್ಮನೆ ಆಕಿ ಜೀವನ ಹಾಳು ಮಾಡ್ಕೊತಾಳ. ಮತ್ತು ಇದೆಲ್ಲ ಸಣ್ಣ ವಿಷಯ ಸರ, ಏನು ಒಂದಿಷ್ಟು ಆಯ್ತು ಸರ, ಕೋಪದಾಗ ಒಂಚೂರು ಬಾಯಿ ಮಾಡಿದ್ವಿ, ಅದು ತಪ್ಪಂತ ಒಪ್ಕೊತೀನಲ್ಲ ಸರ. ಮತ್ತು ಅದಕ್ಕೆ ಬಿಟ್ಟು ಈಗ ನಮ್ಮ ಹುಡುಗನ ಬಿಟ್ಟು ಮತ್ತು ಆಕಿ ತಾನು ಯಾರ ಬೇರೆ ಚಲೋ ಹುಡುಗನ ನೋಡಿ ಮದುವೆ ಆದ್ಲ ಅಂದ್ರೆ ಬೇಸಿತ್ತು ಸರ. ಮತ್ತು ಈ ತಾಯಿ ಒಪ್ಕೊಂಡ್ರು ಸರ, ನಾವೊಂದು 10 ನಿಮಿಷ ಆ ತಾಯಿ ಹತ್ರ ಮಾತಾಡ್ತೀನಿ ಸರ್. ನೀ ಏನಂತೀಮ್ಮ? ಈಗ ನೋಡು, ಮತ್ತು ಯಜಮಾನ್ ಮನುಷ್ಯ ತಪ್ಪಾಯ್ತು ಅಂತ ಕೇಳಕತ್ತಾನ. ಮತ್ತು ಈಗ ನೀನು ಸಣ್ಣಕ್ಕೆ ಆಗ್ಬಿಡ, ದೊಡ್ಡಕ್ಕೆ ಆಗ. ಮತ್ತು ನಾವು ಅದನ್ನ ಅಂತೀವಿ, ಈಗ ನಿಂದು ತಪ್ಪೈತಂಗಿ. ಯಾಕಂದ್ರೆ ಮದುವೆ ಆಗಿರೋ ಗಣಮಗನ್ನ ನೀನು ಪ್ರೀತಿ ಮಾಡಿ ಅಂದ್ರೆ ನಮ್ಮ ಸಮಾಜನೂ ಒಪ್ಕೊಳ್ಳೋದಿಲ್ಲ, ನಮ್ಮ ಕಾನೂನು ಒಪ್ಕೊಳ್ಳೋದಿಲ್ಲ. ಆತು, ಈಗ ಆಗಿದ್ದಾಗ ಹೋಗೈತಿ ನೋಡು. ಮತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀಯೋ, ಮತ್ತು ನೀನು ಅವ್ರಿಗೆ ಹಿರಿಯ ಮನುಷ್ಯ ಹೇಳಕತ್ತಾನ, ಏನೋ ಅವ್ರ ಹತ್ರ ಮಾತಾಡ್ಬಿಡ್ತೀಯೋ ಸರ. ಅವರು ಏನು ನನ್ನ ಹತ್ರ ಮಾತಾಡ್ಬೇಕಂತಾರಲ್ಲ ಸರ, ಅದು ನಿಮ್ಮ ಮುಂದೆನೇ ಮಾತಾಡೋಕ್ಕೆ ಹೇಳಿ ಸರ. ನಾನು ಅವ್ರ ಹತ್ರ ಮಾತಾಡೋಕ್ಕೆ ರೆಡಿ ಇದ್ದೀನಿ ರೀ, ಆದರೆ ಅದು ನಿಮ್ಮ ಮುಂದೆ ಆಗ್ಬೇಕು ರೀ. ನಾನು ಎಲ್ಲೂ ಅವ್ರ ಜೊತೆಗೆ ಹೋಗಂಗಿಲ್ಲ ಸರ, ಇಲ್ಲೇ ಸ್ಟೇಷನ್ನಾಗ ನಿಮ್ಮ ಮುಂದೆ ಮಾತಾಡಕ್ಕೆ ರೀ ನಾನು. ಮಾತಾಡ್ರಿ ಗೌಡ್ರೆ, ಏನೋ ಮಾತಾಡ್ಬೇಕಂದ್ರಲ್ಲ, ಮಾತಾಡ್ರಿ. ಗಾಯಿ, ಈಗಿನ ಗೀತಾನ ಕರ್ಕೊಂಡು ಬಾ ಇಲ್ಲಿ ಒಂದು ನಿಮಿಷ. ಏನಮ್ಮ ಮೋನಿಕಾ, ನಿಂಗೆ ಕುತ್ಕೊಳ್ಳೋಕೆ ಚೇರ್ ಏನಾರ ಬೇಕೇನಮ್ಮ? ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತಂದ್ರೆ ನಾನು ಒಂದು ಚೇರ್ ಅರೇಂಜ್ ಮಾಡ್ತೀನಿ. ಚೇರ್ ಏನಾರ ಬೇಕೇನಮ್ಮ ನಿನಗೆ? ಇಲ್ಲ ಸರ್, ನನಗೇನು ಚೇರ್ ಏನು ಬೇಡ ಸರ, ನಾನು ನಿಂತ್ಕೋತೀನಿ ರೀ, ಪರವಾಗಿಲ್ಲ. ಅದು ಏನೋ ಮಾತಾಡ್ಬೇಕಂದ್ರಲ್ಲ ಸರ್, ಅವರು ಮಾತಾಡೋಕೆ ಹೇಳ್ರಿ ಸರ.
ನೋಡವ ತಾಯಿ, ಈಗ ನಿನ್ನೆ ಏನು ಘಟನೆ ಏನು ಆತು ನೋಡವ, ಅದು ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟೈತಿ. ಈಗ ಆತು, ಈಗ ನಮ್ಮದು ತಪ್ಪೈತಿ. ಈಗ ನನ್ನ ದೊಡ್ಡ ಮಗನ ಪರವಾಗಿ, ನನ್ನ ಸಣ್ಣ ಮಗನ ಪರವಾಗಿ, ನನ್ನ ಹೆಂಡತಿ ಪರವಾಗಿ, ನನ್ನ ಸೊಸೆಯರ ಪರವಾಗಿ, ಎಲ್ಲರ ಪರವಾಗಿನೂ ನಾನು ನಿನ್ನ ಸಾರಿ ಕೇಳ್ತೀನಿ. ತಪ್ಪಾತವ ತಾಯಿ, ಕ್ಷಮಿಸ್ಬಿಡು. ಹಾಂ, ಈಗ ನಾನು ನಮ್ಮ ಮನ್ಯಾಗ ನಾವೆಲ್ಲರೂ ಮಾತಾಡಿದ್ದೇನಂದ್ರೆ, ಈಗ ನಾವು ನಿನ್ನನ್ನು ಸೊಸೆಯಾಗಿ ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ. ನೀನು ನಮ್ಮ ಮನೆಗೆ ನನ್ನ ರಮೇಶಗೆ ಎರಡನೇ ಹೆಂಡತಿಯಾಗಿ ನೀನು ಬರೋಕ್ಕೆ ತಯಾರದೀನವ. ಈಗ ನೋಡು, ನಿನ್ನ ಜೀವನ ಬೇರೆ ಅಲ್ಲ ತಾಯಿ, ಈಗ ನನ್ನ ಸೊಸಿ ಗೀತನ ಜೀವನ ಬೇರೆ ಅಲ್ಲ ಏನವ. ಈಗ ಅದಕ್ಕೆ ನಾವೇನು ಎಲ್ಲರೂ ತೀರ್ಮಾನಕ್ಕೆ ಬಂದೀವಂದ್ರೆ, ನಿನ್ನನ್ನು ನನ್ನ ಮಗ್ಗ ಎರಡನೇ ಹೆಂಡತಿಯಾಗಿ ಎಲ್ಲರೂ ಒಪ್ಕೊಂಡು ಮನೆ ತುಂಬಿಸ್ಕೊಳಕ್ಕೆ ರೆಡಿ ಅದೀವಿ. ಇದಕ್ಕೆ ನೀ ಏನಂತೀವಿ ಹೇಳಿ. ನಾನು ಎರಡನೇ ಹೆಂಡತಿಯಾಗಿ ಬರಬೇಕಾ? ಅಲ್ಲ ಸರ್, ಅದು ಇವರು ರಮೇಶ್ ಅವರು ನಂಗೆ ಅವ್ರ ಹೆಂಡತಿಗೆ ಡೈವರ್ಸ್ ಕೊಟ್ಟು ಮದುವೆ ಮಾಡ್ಕೋತೀನಿ ಅಂತ ಹೇಳಿದರು ಸರ್. ಆದರೆ ಈಗ ಇವ್ರು ಹಿಂಗೆ ಹೇಳ್ತಾರಲ್ಲ ನಂಗೆ. ಅಪ್ಪ ಸರ್, ನಂಗೊಂದು ಸ್ವಲ್ಪ ಟೈಮ್ ಕೊಡ್ತೀರಾ ಸರ್? ಅಲ್ಲ ಅಂಕಲ್, ನೀವು ಅದು ಹೆಂಗೆ ನಿಮ್ಮ ಸೊಸೆ ಇನ್ನೊಬ್ಬರು ಸೊಸೆ ಇರುವಾಗಲೇ ಇನ್ನೊಂದು ಮದುವೆ ಮಾಡ್ತೀರಾ ನಿಮ್ಮ ಮಗನಿಗೆ? ಅಲ್ಲ ಯವ್ವ, ನೀನ ಅಂತಿದ್ದೀಗ ಒಬ್ಬಾಕಿ ಸೊಸಿ ಬದುಕಿರ್ಬೇಕಾದಾಗ ನಾ ಇನ್ನೊಂದು ಮದುವೆ ಹೆಂಗೆ ಮಾಡ್ತೀರಿ ಅಂತ ಕೇಳ್ತೀನಿ ನೀನು ನನ್ನ ಗಂಡನ್ನ. ಮತ್ತು ನೀನು ನನ್ನ ಮಗನ್ನ ಪ್ರೀತಿ ಮಾಡೋ ಮುಂದಾಗ ಆತು, ನನ್ನ ಮಗನ ಸುಳ್ಳು ಹೇಳೋಣ ಅಂತ ಇಟ್ಕೊಂತೀನಿ ನಾನು. ಆದ್ರೂ ನೀನು ತಪ್ಪಂತ ಗೊತ್ತಾಗಲಿಲ್ಲ ನಿನಗೆ, ಆತನ ಪ್ರೀತಿ ಮಾಡ್ದಲ್ಲ. ಮತ್ತು ಅವಾಗ ನಿನಗೆ ತಪ್ಪು ಅನಿಸ್ಲಾರ್ದು ಈಗ ಯಾಣೆ ಹಿಂತಾಗಿ ಬಾ ಅಂದಾಗ ನಿನಗೆ ಚುಚ್ಚಿತನ. ನಾನು ಆಗಲೇ ಭಾಳ ಸರಿ ಹೇಳೀನಿ ರೀ ಆಂಟಿ, ಅವ್ರು ಫಸ್ಟ್ನೇ ಹೆಂಡತಿಗೆ ಡೈವರ್ಸ್ ಕೊಟ್ಟ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದರು ಅಂತೇಳಿ. ನಾನು ಹಾಗಾಗಿ ಅವ್ರನ್ನ ಲವ್ ಮಾಡಿದೆ. ಅವ್ರು ನನಗೆ ಅದು ಹೇಳಿದ್ದು, ನಮ್ಮಿಬ್ಬರದು ಡೈವರ್ಸ್ ಪ್ರೊಸೆಸ್ ಒಳಗೈತಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಅವಳು ಡೈವರ್ಸ್ ಕೊಡ್ತೀನಿ, ಕೊಟ್ಟ ತಕ್ಷಣ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿ. ಈಗ ನೋಡಿದ್ರೆ ಈ ಥರ ಹೇಳ್ತಾರೆ. ನಾನು ಏನೋ ಅಂದ್ಕೊಂಡೆ, ಇದು ಇಲ್ಲಿ ಏನೋ ಆಗತ್ತೈತಲ್ಲ. ನಾವಂತರೂ ಈಗ ಗೀತಾನ್ ಜೊತೆಗೆ ಮಾತಾಡಿದ್ವಿ ತಂಗಿ, ಮತ್ತು ಕೊಡ್ತೀಯನವ ನೀನು ಒಪ್ಗೈತನವ ಡೈವರ್ಸ್ ಕೊಡೋಕೆ, ಮತ್ತು ನಿನ್ನ ಜೀವನ ನೀನು ನೋಡ್ಕೊತಿ ಅಂದ್ರೆ ಮತ್ತು ನೀನು ಡೈವರ್ಸ್ ಕೊಟ್ಟು ಬೇರೆ ಮದುವೆ ಆಗ ಹೆಂಗೂ ಮತ್ತೀಗ ಕೆಲ್ಸಕ್ಕೆ ಹೊಂಟಿದ್ದಿ, ನಿನ್ನ ಜೀವನ ನೀನು ನೋಡ್ಕೊ ಅಂತ ಅಂದ್ವಿ ನಾವು ಅಷ್ಟಕ್ಕೂ. ಆಕೆ ಏನಂತಾಳ, ಇಲ್ರಿ ನನಗೆ ನನ್ನ ತಾಳಿ ಕಟ್ಟಿದ ಗಂಡನ ಮುಖ್ಯ, ನನ್ನ ಗಂಡನ ಬಿಟ್ಟು ನಾನು ಹೋಗಂಗಿಲ್ರಿ ಅಂತ ಅಂತಾಳಾಕಿ. ಈಗ ಮತ್ತು ಈಗೇನು ಮಾಡೋದು? ಈಗ ಡೈವರ್ಸ್ ಕೊಡ್ಬೇಕಂದ್ರೆ ಮತ್ತು ಕೋರ್ಟ್ನಾಗೇನ ಇಬ್ಬರು ಗಂಡ ಹೆಂಡತಿ ಒಪ್ಪಿಗೆ ಇದ್ರೆ ಮಾತ್ರ ಕೊಡ್ತಾರಂತಲ್ಲ. ಈಗ ಮತ್ತು ಒಬ್ಬರು ಒಪ್ಪಿಗೆ ಇಲ್ಲ ಅಂತ ಹಾಕಿದ್ರು ಮತ್ತು ಅದು ವರ್ಷಾಂಗಂಟ್ಲೆ ಹೋಗುತ್ತಂತದು ಕೇಸು. ಇವಾಗ ಹಿಡಿಯೋದನ್ ಬಿಡು, ಈಗ ಆದ್ರೂ ಮತ್ತು ಈಗ ಡೈವರ್ಸ್ ಕೊಡೋಕೆ ರೆಡಿ ಅದಾನ. ಮತ್ತು ಅದಕ್ಕೆ ಮತ್ತೀಗೇನಂತೀಯವ ನೀನು ತಂಗಿ? ನೋಡಮ್ಮ ಇಲ್ಲಿ ಮೋನಿಕಾ, ಈಗ ನಾನು ನಿನ್ನ ವಯಸ್ಸೊಳಗೆ ನಿಮ್ಮ ತಂದೆ ಸಮಾನ ಅದೀನಿ. ಹಾಗಾಗಿ ನನಗಿರೋ ಒಂದು ಅನುಭವದೊಳಗೆ ಒಂದು ಮಾತು ಹೇಳ್ತೀನಿ ತಂಗಿ, ಬೇಜಾರು ಮಾಡ್ಕೋಬೇಡ. ಈಗ ನೋಡು, ಅವರಿಬ್ಬರದು ಆಲ್ರೆಡಿ ಮದುವೆ ಆಗ್ಯದ. ಅವರಿಬ್ಬರದು ಕಷ್ಟನೋ ಸುಖನೋ ಜಗಳ ಮಾಡ್ತಾರೋ ಪ್ರೀತಿ ಐತೋ ಇಲ್ಲೋ ಗೊತ್ತಿಲ್ಲ, ಅವ್ರದಂತೂ ಜೀವನ ನಡೆದದ. ಅವರಿಬ್ಬರು ಮದುವೆ ಆಗಿರೋ ಗಂಡ ಹೆಂಡತಿ. ಈಗ ಅವರು ಲೀಗಲಿ ಮ್ಯಾರಿಡ್, ಅವ್ರಿಗೆ ನಾವೇನು ಆ್ಯಕ್ಷನ್ ತೊಗೊಳಕ್ಕೆ ಬರಲ್ಲ. ಅವರಿಬ್ಬರು ಪರಸ್ಪರ ಒಪ್ಕೊಂಡು ಮ್ಯೂಚುವಲ್ ಡೈವರ್ಸ್ ತೊಗೋತಾರೋ, ಅಥವಾ ಅವರಿಬ್ಬರು ಕೇಸ್ ನಡೆಸಿ ನಾನು ನೀನಂತಂದು ಒಡೆದಾಡಿ ಡೈವರ್ಸ್ ತೊಗೋತಾರೋ, ಅದು ತೊಗೊಂಡು ಅವರು ಡೈವರ್ಸ್ ಆಗಿ ಅದು ಇನ್ನೂ ಎಷ್ಟು ವರ್ಷ ಆಗುತ್ತೋ ಅದು ಸೆಕೆಂಡರಿ ತಂಗಿ. ಈಗ ನೋಡು, ನೀನಿನ್ನೂ ಸಣ್ಣಕ್ಕಿದ್ದೀವಿ, ನಿಂದಿನ್ನೂ ವಯಸ್ಸೈತಿ, ಮತ್ತು ನಿನಗಿನ್ನ ಅದು ನೀನು ಮದುವೆನೂ ಆಗಿಲ್ಲ, ನಿಂದೆಲ್ಲೂ ರೆಕಾರ್ಡ್ಸು ಇಲ್ಲ ರಮೇಶನ್ ಹೆಂಡತಿ ಅಂತಂದು. ಈಗ ನಾನು ನಿನಗೆ ದೊಡ್ಡದಾಗಿ ಏನು ಹೇಳ್ತೀನಿ ಅಂದ್ರೆ, ಇದೆಲ್ಲ ಬಿಟ್ಬಿಡು. ಈಗ ನೀನು ನನ್ನ ಮಗಳು ಇದ್ದಂಗೆ ಅಂತ ಹೇಳಕತ್ತೀನವ, ಮತ್ತು ನೀನು ಊರನ್ನ ನಾವೆಲ್ಲರೂ ನಾವು ಊರನ್ನ ಸಪೋರ್ಟ್ ಮಾಡ್ತೀನಿ ಅಂತ ಹಂಗೆ ತಿಳ್ಕೊಬೇಡ. ನೀನು ಏನು ನಿನಗಾದ್ರೂ ಮುಂದೆ ಹೋಗೋಕೆ ಕೋರ್ಟು ಕಚೇರಿ ಅದಾವು, ಅವ್ರಿಗಾದ್ರೂ ಮುಂದೆ ಹೋಗೋಕೆ ಕೋರ್ಟು ಕಚೇರಿ ಅದಾವು. ಈಗ ನಾನೇನು ಹೇಳ್ತೀನಿ ಅಂದ್ರೆ, ಇದೆಲ್ಲ ಬಿಟ್ಬಿಡು. ಮದುವೆ ಆಗಿರೋ ಗಣ ಮಗನ ಸೆಕೆಂಡ್ ಹ್ಯಾಂಡ್ ಯಾಕೆ ಮದುವೆ ಹಾಕಿದಿ? ನಿನಗೆ ಯಾರು ಬೇಕೋ ಚಲೋ ಹುಡುಗನ ನೋಡಿ ಹೋಗಿ ಮದುವೆಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸಂತ ಹೇಳ್ತೀನಿ ನೋಡವ. ನಿನ್ನ ಅಭಿಪ್ರಾಯ ಏನು ಹೇಳು. ಈಗ ಅವ್ರು ನಿನ್ನ ಎರಡನೇ ಸೊಸೆಯಾಗಿ ಒಪ್ಕೊಳ್ಳೋಕ್ಕೂ ರೆಡಿ ಅದಾರ. ಮತ್ತು ನೀನು ಎರಡನೇ ಸೊಸೆಯಾಗಿ ಹೋಗ್ತೀನಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡ, ಹರಿದು ಹಾಕಿ ಮನೆಗೆ ಹೋಗು ಅವ್ರ ಜೊತೆಗೆ. ಇಲ್ಲ ನಾನು ಕೇಸ್ ಹಾಕ್ತೀನಿ, ನಾನು ಕೇಸ್ ನಡೆಸ್ತೀನಿ, ನನಗೆ ಅನ್ಯಾಯ ಆಗೈತಿ ಅಂತಂದ್ರೆ ಕೇಸ್ ಹಾಕು, ನಾನು ರಿಜಿಸ್ಟರ್ ಮಾಡ್ಕೊತೀನಿ, ಮುಂದಿನ ಪ್ರೋಸೆಸ್ ನಾನು ಮಾಡ್ತೀನಿ. ಇಲ್ಲ ನನಗೆ ಇದು ಯಾವುದೂ ಬೇಡ, ನಾನು ಪೇಪರ್ ಹರಿದಾಕಿ ನನ್ನ ಮನೆಗೆ ನಾನು ಹೋಗಿ ಬೇರೆದಕ್ಕನ ಮದುವೆ ಆಗಿ ಆರಾಮಾಗಿ ಸುಖವಾಗಿರ್ತೀನಿ ಅಂದ್ರೆ ಹಂಗೆ ಮಾಡು. ನೋಡು, ಇಷ್ಟು 3 ಆಪ್ಷನ್ ಅಂತೂ ನಿನಗದವು. ಏನು ನಿರ್ಧಾರ ತಗೋತಿದ್ದಿ ತಗೊಳ್ಳೋದು ನೀನು ಬಿಟ್ಟಿದ್ದೀಗ. ಸರ್, ನಂಗೊಂದು ಸ್ವಲ್ಪ ಟೈಮ್ ಬೇಕು ಸರ್. ನಾನು ಸ್ವಲ್ಪ ರಮೇಶ್ ಅವ್ರ ಜೊತೆಗೆ ಮಾತಾಡಬೇಕು, ಮತ್ತು ಗೀತಾ ಅವ್ರ ಜೊತೆಗೆ ಮಾತಾಡಬೇಕು. ನಂಗೊಂದು ಸ್ವಲ್ಪ ಟೈಮ್ ಬೇಕು.
ನನಗೇನು ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ ಸರ್. ನಾನು ರಮೇಶ್ ಅವ್ರ ಜೊತೆಗೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡ್ಬೋದಾ ಸರ್? ಆಯ್ತಮ್ಮ, ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ, ಮಾತಾಡು. ನಿನಗೆ ಯಾರೂ ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ, ಆಮೇಲೆ ನಿನಗೆ ಯಾರೂ ಇಲ್ಲಿ ಅರ್ಜೆಂಟ್ ಮಾಡ್ತಾ ಇಲ್ಲ. ನಿಧಾನವಾಗಿ ಬೇಕಾದರೆ ಹೋಗು, ಇವತ್ತು ಅವ್ರ ಜೊತೆಗೆ ಅವ್ರ ಮನೇಲೇ ಇರು, ಅವ್ರ ಜೊತೆಗೆ ಮಾತಾಡು. ನಾಳೆ ಬೇಕಾದ್ರೆ ಸ್ಟೇಷನಿಗೆ ಬಂದು ನೀನು ಕಂಪ್ಲೇಂಟ್ ವಾಪಸ್ ತೊಗೊಂಡು ಹೋಗ್ಬೋದು. ನಿನ್ನ ಇಷ್ಟ, ಏನು ಬೇಕಾದ್ರೂ ಮಾಡು. ರಮೇಶ್, ಸ್ವಲ್ಪ 2 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಸ್ವಲ್ಪ ಹೊರಗಡೆ ಬರ್ತೀರಾ? ನೀವು ನೋಡಮ್ಮ, ನೀನು ರಮೇಶನ್ ಜೊತೆಗೆ ಇಲ್ಲಿ ಇದೇ ರೂಮಲ್ಲೇ ಮಾತಾಡು, ಇಲ್ಲಿ ಯಾರೂ ಬರಲ್ಲ. ಇವರೆಲ್ಲ ಬೇಕಾದ್ರೆ ಹೊರಗಡೆ ವೇಟ್ ಮಾಡ್ತಿರ್ತಾರೆ, ನಿಮ್ಗಿಬ್ರಿಗೂ ಡಿಸ್ಟರ್ಬ್ ಆಗೋಲ್ಲ. ನಡೀರಿ, ಎಲ್ಲ ಹೊರಗೆ ನಡೀರಿ. ಸ್ವಲ್ಪ ಮೋನಿಕಾ ಮತ್ತು ರಮೇಶ್ ಮಾತಾಡಲಿ, ಆಮೇಲೆ ಅವ್ರ ಅಭಿಪ್ರಾಯ ತಿಳಿಸ್ತಾರೆ. ಗೌಡ್ರೆ ಬರ್ರಿ, ಹೊರಗಡೆ ಹೋಗೋ ಬರ್ರಿ. ಹೇಳಿದ್ದೆಲ್ಲ ನೆನಪಾಯ್ತಲ್ಲ ರಮೇಶ, ಹಂಗೆ ಮಾತಾಡು, ನಾ ಹೊರಗಿರ್ತೀನಿ. ಏನು? ಎಲ್ರಿಗೂ ನಮಸ್ಕಾರ ರೀ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಕ್ಕೊಬ್ಬರು ಯಾರೋ ಮೇಡಮ್ಮು ಕಮೆಂಟ್ ಮಾಡಿದರು, ಇದು ಯಾವ ಥರ ಕೋಟು, ಯಾವ ಕೋಟಲ್ಲಿ ಈ ಥರ ಎಲ್ಲ ಸಜೆಷನ್ ಕೊಡ್ತಾರಂತೇನೋ ಸಮಥಿಂಗ್ ಇತ್ತದು. ನಮ್ಮ ಹಳ್ಳಿ ಇದಲ್ರಿ, ಈಗ ನಮ್ಮ ಊರ ಕಡೆಗೆಲ್ಲ ಹಳ್ಳಿ ಇರ್ತಾವಲ್ರಿ, ಆಲ್ಮೋಸ್ಟ್ ಎಲ್ರಿಗೂ, ಎಲ್ಲ ಪೊಲೀಸರಿಗೂ ಊರಾಗಿರೋ ಎಲ್ಲರೂ ಗೊತ್ತಿರ್ತಾರೆ ಆಲ್ಮೋಸ್ಟ್. ಇಲ್ಲಿರೋದು ಹಳ್ಳ ಹಂಗೆ. ಆಮೇಲೆ ಈ ಥರ ಗಂಡ ಹೆಂಡತಿ ಜಗಳ ಮತ್ತು ಈ ಥರ ಫ್ಯಾಮ್ಲಿಯಿಂದ ಜಗಳ ಬಂದು ಅವು ಪೊಲೀಸ್ ಸ್ಟೇಷನ್ವರೆಗೂ ಏನಾರು ಹೋಗಿದ್ವು ಅಂದ್ರೆ ಅಲ್ಲೇನು ಮಾಡ್ತಾರೆ ಅಂದ್ರೆ ಈ ಪೊಲೀಸರು 2 ಫ್ಯಾಮ್ಲಿದು ಕರೆಸ್ತಾರೆ. ಫಸ್ಟ್ ಕರೆಸಿ ಕೂತ್ಕೊಂಡು ಮಾತಾಡಿ ಎಷ್ಟೋ ಜಗಳಗಳು, ಆಮೇಲೆ ಎಷ್ಟೋ ವೈಮನಸ್ಸುಗಳು ಪೊಲೀಸ್ ಸ್ಟೇಷನ್ ಒಳಗೂ ಬಗೆಹರಿದವ್ರಿ. ಕೋರ್ಟು ಕಚೇರಿ ಅಂತ ಮುಂದಕ್ಕೆ ಹೋಗಿಲ್ಲವು. ಅದ ಕಾನ್ಸೆಪ್ಟ್ ಇಟ್ಕೊಂಡು ನಾವು ವಿಡಿಯೋ ಮಾಡೀನಿ. ದಯವಿಟ್ಟು ಆ ಥರ, ಇದು ಕಾಲ್ಪನಿಕ ವಿಡಿಯೋ ಕಥೆಯಾಗಿರೋದ್ರಿಂದ ಅಷ್ಟಿರುತ್ತೆ. ತೀರಾ ಲಾಜಿಕ್ಲೆಸ್ ಆಗಿ ನಾನಂತರೂ ಮಾಡಿಲ್ಲ. ಎಷ್ಟೊಂದು ಆಗಿದವು ಈ ಥರ ಆಗಿದ್ದು ಕೇಸೆಲ್ಲ ಪೊಲೀಸರು ಸಾಲ್ವ್ ಮಾಡ್ಯಾರ. ಬಟ್ FIR ಆಗಿರೋದಾದಮೇಲೆ ಮೇ ಬಿ ಅದು ಮುಂದೆ ಫರ್ದರ್ ಹೋಗಿರುತ್ತಾ, ನನಗೂ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ನಾಲೆಜ್ ಇಲ್ದ ಮಾತಾಡಬಾರ್ದು ಅಂತ ಅಂದ್ಕೊಂಡು ಇಷ್ಟ ಹೇಳಕ್ಕೆ ಬಂದಿದ್ರಿ. ಥ್ಯಾಂಕ್ ಯು.